ಇದು ಸುಮಾರು 12 ವರ್ಷದ ರಬ್ಬರ್ ಗಿಡ. ನಾವು ಇದನ್ನು ಬಡ್ಡಿಂಗ್ ಮೆಥಡಿಂದ ಇದನ್ನು ಏನು ಮಾಡ್ತೇವೆ ಅಂತೇಳಿ ನಾಟಿ ಮಾಡಿದೆ. ಬಡ್ಡಿಂಗ್ ಮೆಥಡಿಂದ ಈ ಗಿಡಗಳನ್ನು ಮಾಡ್ತೇವೆ ನಾವು. ಅಂದರೆ ಬೀಜಗಳಿಂದ ಗಿಡಗಳನ್ನು ಉತ್ಪಾದಿಸಿ ಆ ಗಿಡಗಳಿಗೆ ಬಡ್ ಅಂದರೆ ಕಣ್ಣು ಕಸಿ ಕಟ್ಟೋದು. ಇದು ಕಣ್ಣು ಕಸಿ ಕಟ್ಟಿ ಆ ಗಿಡವನ್ನು ಉತ್ಪಾದಿಸ್ತಾರೆ. ಆ ಗಿಡಗಳನ್ನು 1 ವರ್ಷದಷ್ಟು ನಾವು ಬೆಳೆಸಿ ಮತ್ತೆ ಇದನ್ನು ನಾಟಿ ಮಾಡ್ತೇವೆ. ಸಾಮಾನ್ಯವಾಗಿ 3 ಫೀಟ್ ಉದ್ದ, 3 ಫೀಟ್ ಅಗಲ, 3 ಫೀಟ್ ಡೆಪ್ತಲ್ಲಿ ಮಾಡಿ ನಾವು ಪುನಃ ಅದಕ್ಕೆ ಮಣ್ಣನ್ನು ಮತ್ತು ಎರೆಗೊಬ್ಬರ ಅಥವಾ ಯಾವುದಾದ್ರು ಕಾಂಪೋಸ್ಟ್ ಗೊಬ್ಬರಗಳನ್ನು ಉಪಯೋಗಿಸಿ ನಾವು ಇದನ್ನು ಗಿಡವನ್ನು ನಾಟಿ ಮಾಡ್ತೇವೆ. ಇದು ಸುಮಾರು ಸಾಮಾನ್ಯವಾಗಿ ಪ್ಲೇನ್ ಅಂದರೆ ಸಮತಟ್ಟು ಪ್ರದೇಶದಲ್ಲಿ ನಾವು 15x15 ಅಂತರದಲ್ಲಿ ಬೆಳೆಯನ್ನು ಬೆಳಿತೇವೆ. ಅಥವಾ ನಿಮಗೆ ಗುಡ್ಡಗಾಡು ಪ್ರದೇಶ ಆದರೆ 10x20 ಅಂದರೆ 20 ಸಾಲಿಂದ ಸಾಲಿಗೆ 20 ಫೀಟ್ ಅಂತರ ಹಾಗೂ ಒಂದು ಗಿಡದಿಂದ ಗಿಡಕ್ಕೆ 10 ಫೀಟ್ ಅಂತರದಲ್ಲಿ ಈ ಗಿಡಗಳನ್ನು ನಾಟಿ ಮಾಡ್ತೇವೆ. ಈ ಗಿಡ ಸಾಮಾನ್ಯವಾಗಿ ನಮಗೆ 14 ಇಂಚಷ್ಟು ದಪ್ಪ ಬರುವಾಗ, ಅಂದರೆ ಇದರ ಗರ್ತು 4 ಫೀಟ್ ಮೇಲ್ಗಡೆ, ಅಂದರೆ ಸುಮಾರು ನನ್ನ ಎದೆ ಮಟ್ಟದಲ್ಲಿ 14 ಇಂಚು ದಪ್ಪ ಬರುವಾಗ ಇದನ್ನು ಟ್ಯಾಪಿಂಗ್ ಮಾಡಲಿಕ್ಕೆ, ಸಾಮಾನ್ಯವಾಗಿ ಟ್ಯಾಪಿಂಗ್ ಮಾಡಲಿಕ್ಕೆ 7 ವರ್ಷಗಳ ಕಾಲ ಬೇಕು. ಅಷ್ಟಾಗುವ ಇದು 14 ಇಂಚಿನ ದಪ್ಪ, 4 ಫೀಟ್ ಎತ್ತರದಲ್ಲಿ 14 ಇಂಚು ದಪ್ಪ ಬರಬೇಕು. ಆಗ ಬಂದಾಗ ಈ ಮರವನ್ನು ನಾವು ಟ್ಯಾಪಿಂಗ್ ಮಾಡಲಿಕ್ಕೆ ಶುರು ಮಾಡ್ತೇವೆ. ಈಗಾಗಲೇ ನೋಡಿದ್ದೀರಿ ನೀವು, ಇಲ್ಲಿ ಟ್ಯಾಪಿಂಗ್ ಮಾಡಿದ್ದೇವೆ ಇವತ್ತು ನಾವು. ಇದರಲ್ಲಿ ಹಾಲು ಬೀಳ್ತಾ ಇದೆ. ಈ ಹಾಲನ್ನು ಇನ್ನು ನಾವು ತಗೊಂಡೋಗಿ ಶೇಖರಣೆ ಮಾಡಿ ಅದನ್ನು ನಮ್ಮಲ್ಲಿ ಟ್ರೇಗಳಿದೆ. ನಾವು ನಮ್ಮ ಲೋಕಲ್ ಮೆಥಡ್ ಇದು. ಸಣ್ಣ ಟ್ರೇಗಳಿಗೆ ನಾವು ಆ್ಯಸಿಡ್ ಹಾಕ್ತೇವೆ. ಆ್ಯಸಿಡ್ ಆಗಿ 2 ಲೀಟ್ರ್ ನೀರು ಪ್ಲಸ್ 2 ಲೀಟ್ರ್ ಹಾಲಿಗೆ ನಾವೊಂದು ಸುಮಾರು ಡೈಲ್ಯೂಟ್ ಮಾಡಿದಂಥ ಆ್ಯಸಿಡನ್ನು ನಾವೊಂದು 50 ml ಅಷ್ಟು ಹಾಕ್ತೇವೆ. ಅದು ಅಲ್ಲಿಂದ ಒಂದು 24 ಗಂಟೆಗಳಲ್ಲಿ ಅದು ಗಟ್ಟಿ ಆಗ್ತದೆ. ಆ ಹಾಲು ಅಂದರೆ ನೀರಿನ ಅಂಶವನ್ನು ಕಳೆದುಕೊಂಡು ಅದು ಪುನಃ ಗಟ್ಟಿ ಆಗ್ತದೆ, ಶೀಟ್ ಆಗ್ತದೆ. ಆ ಶೀಟನ್ನು ನಾವು ರೋಲರ್ಗಳ ಮಿಷಿನ್ಗಳ ಮುಖಾನ ಅದಕ್ಕೆ ಅಚ್ಚು ಅಂತ ಹೇಳ್ತೇವೆ. ಲಾಸ್ಟಿಗೆ ಫೈನಲ್ ಆಗಿ ಅದನ್ನು ತೆಳ್ಳಗೆ ಮಾಡ್ತೇವೆ. ಅಂದರೆ ಅದು ಒಣಗಲಿಕ್ಕೆ ಬೇಕಾಗಿ ತೆಳ್ಳಗೆ ಮಾಡಿ ಅದಕ್ಕೆ ಒಂದು ಅಚ್ಚನ್ನು ಹಾಕ್ತೇವೆ. ಡೈಮಂಡ್ ಶೇಪ್ನ ಅಚ್ಚು ಆಗ್ತದೆ. ಅಲ್ಲಿಂದ ಅದನ್ನು ಸ್ಮೋಕ್ ಹೌಸ್ಗಳಿಗೆ ಹಾಕಿ ಅದಕ್ಕೆ ನಾವು ಅದು ಸ್ವಲ್ಪ ನೀರು ಹರಿದ ನಂತರ ಸ್ಮೋಕ್ ಹೌಸಿಗೆ ಹಾಕಿ ಅದನ್ನು ಒಣಗಿಸ್ತೇವೆ. ಒಣಗಿದ ನಂತರ ಅದನ್ನು ಆಗಾಗ ತಿರುಗುತ್ತಾ ಇರಬೇಕು. ಯಾಕಂದರೆ ತುಂಬ ಚೆನ್ನಾಗಿ ಅದು ನಿಮಗೆ ಜೇನಿನ ಬಣ್ಣದ ಶೀಟ್ ಬರಬೇಕು. ಅಂದರೆ ಕಲರ್ ನಮಗೆ ಗ್ರೇಡ್ ಶೀಟ್ ಬರಬೇಕಿದ್ರೆ ಜೇನಿನ ಬಣ್ಣ ಬರಬೇಕು. ಆ ಶೀಟಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಇದು ಇಳುವರಿ ಸುಮಾರು 25 ವರ್ಷಗಳ ಕಾಲ ಸುದೀರ್ಘವಾಗಿ ಇದನ್ನು ಟ್ಯಾಪಿಂಗ್ ಮಾಡು ಅಂತ ಹೇಳಿದ್ರೆ, ಹಾಲು ತೆಗೆಯುವ ಕ್ರಮಕ್ಕೆ ನಾವು ಟ್ಯಾಪಿಂಗ್ ಅಂತೇಳಿ ಟ್ಯಾಪಿಂಗ್ ಮಾಡ್ಬೋದು. ಇದನ್ನು ನಾವು ಮತ್ತೆ ಇದನ್ನು ಕಟಾವು ಮಾಡ್ತೇವೆ. ಕಟಾವು ಮಾಡಿ ಪುನಃ ಮರು ನಾಟಿ ಮಾಡಬೇಕಾಗ್ತದೆ. ಇದೀಗ ನಮ್ಮ ತೋಟದಲ್ಲಿ ಸುಮಾರು 1300 ಗಿಡಗಳಿತ್ತು ಇಲ್ಲಿ. ಇದರಲ್ಲಿ ನನ್ನಲ್ಲಿ ಈಗ 10-20 ಗಿಡಗಳು ಮಾತ್ರ ಉಳಿದಿದೆ. ಬಾಕಿ ಎಲ್ಲ ಆನೆಗಳು ಮತ್ತು ಕಾಡು ಪ್ರಾಣಿ ಕಡವೆಗಳು, ಕಾಟಿಗಳು ಎಲ್ಲ ನಾಶಪಡಿಸಿದಂಥದ್ದು. ಇದೀಗ ನೋಡ್ತಾ ಇರ್ಬೋದು ನೀವು, ಲದ್ದಿಗಳು ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಈಗ ಇದು ಇತ್ತೀಚೆಗೆ ಡಿಸೆಂಬರ್ 19ನೇ ತಾರೀಕಿಗೆ ಇದು ರೇಣುಕಾನವರ ಇದು ಜಾಗ ಇದೆ ಆ್ಯಕ್ಚುಲಿ. ಇಲ್ಲಿ ನಾವು ಬಂದಲ್ಲಿ ಅವರಲ್ಲಿ ಇಲ್ಲೆಲ್ಲ ಕಂಪ್ಲೀಟ್ ಇದು ನಿಮಗೆ ಕಾಣ್ಬೋದು. ಇದು 3 ವರ್ಷದ ಗಿಡಗಳೆಲ್ಲ. ಇದನ್ನು ಮೊನ್ನೆ ಸುಮಾರು 179 ಗಿಡಗಳ ಪೈಕಿ ಈಗ ಒಂದು 27 ಗಿಡ ಏನೋ ಇದೆ ಇಲ್ಲಿ. ಬಾಕಿ ಸುಮಾರು 152 ಗಿಡಗಳು ನನಗೆ ಹುಡಿ ಮಾಡಿದ್ದೇವೆ. ಇದೇನೆಂದರೆ ನಮ್ಮಲ್ಲಿ ನಮ್ಮೊಂದು ಪ್ಲಾಟ್ ಇದು ಯು ಪ್ಲಾಟ್. ಇದು ಇಲ್ಲಿ ಕೆಳಗಡೆಯಿಂದ ಅಂದರೆ ಬೇರೆಯವರ ಪ್ರದೇಶದಿಂದ ಇಲ್ಲಿ ನಮಗೆ ಅಟ್ಯಾಕ್ ಮಾಡಿರುವಂಥದ್ದು. ನನ್ನ ಪ್ರದೇಶ ಏನೇ ನಾನು ನಿಮಗೆ ಹೇಳಿದೆ, ನಮ್ಮ ಇದರಲ್ಲಿ ನಾವು ಇಲ್ಲಿ ಸುಮಾರು 800 ಮೀಟರ್ಗಳಷ್ಟು 900 ಮೀಟರ್ಗಳಷ್ಟು ಉದ್ದಕ್ಕೆ ನಾವು ಫೆನ್ಸ್ ಹಾಕಿದೆ. ಪ್ಲಸ್ 2 ತೋಡುಗಳಿಗೆ ನಮಗೆ ಆ ಸ್ಟ್ರಕ್ಚರ್ಗಳನ್ನು ಏನು ಬೇಲಿ ಇದೆ, ಕಾಂಕ್ರೀಟ್ ಪಿಲ್ಲರ್ಸನ್ನು ಅವರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಮ್ಮಲ್ಲಿ ಸುಮಾರು 22ನೇ ಇಸ್ವಿಯಿಂದ ಆನೆಗಳು ಇಲ್ಲಿ 4 ವರ್ಷದಿಂದ ಬರಲಿಲ್ಲ. ಬಟ್ ಈಗ ಏನಾಯ್ತು ಅಂದರೆ ಕೆಳಗಿನ ಕೃಷಿ ಭೂಮಿಯಲ್ಲಿ ಅಲ್ಲಿ ಹಾಳು ಮಾಡಿ ಅಲ್ಲಿ ಸಾಕಾಗದೆ ತಿನ್ನಲಿಕ್ಕೆ ಸಾಕಾಗ ನಮ್ಮಲ್ಲಿ ನುಗ್ಗಿರುವಂಥದ್ದು. ನಾನಿಲ್ಲಿ ಫೆನ್ಸನ್ನು ತೋರಿಸ್ತೇನೆ. ನಮ್ಮಲ್ಲಿ ಪುನಃ ಒಂದು ಫೆನ್ಸ್ ಹಾಕಿದ್ದೇವೆ ನಾವು. ಒಳಗಡೆಯಿಂದ ಒಳಗಡೆ ಬಂದು ದಾಳಿ ಮಾಡೋದಾಗಿ ಫೆನ್ಸ್ಗಳನ್ನು ಕೂಡ ಹಾಕೊಂಡಿದ್ದೇವೆ. ನನಗೆ ಇದಕ್ಕೆ ಸರ್ಕಾರ ನಮಗೆ ಇದರಲ್ಲಿ ಸಬ್ಸಿಡಿಯನ್ನು ಅಂದರೆ ಸಹಾಯಧನವನ್ನು 50% ಸಹಾಯಧನವನ್ನು ಕೊಟ್ಟಿದ್ದಾರೆ. ನಾನು ನಿನ್ನೆ ಹೇಳಿದಾಗಿದ್ದು ಎಲ್ಲ ಕೃಷಿಕರು 50% ಸಹಾಯಧನವನ್ನು ಉಪಯೋಗಿಸಿಕೊಂಡು ಮಾಡೋದು ಕಷ್ಟ. ಅದಕ್ಕಾಗಿ ಸರ್ಕಾರ ಕನಿಷ್ಠ 75ರಿಂದ 80% ಸಬ್ಸಿಡಿಯನ್ನು ಕೊಡಬೇಕು, ಅಥವಾ ಉಚಿತವಾಗಿ ಮಾಡಿಕೊಟ್ರಂತೂ ಉಪಕಾರ ತುಂಬ ಕೃಷಿಕನಿಗೆ. ಸುಳ್ಯ ತಾಲೂಕಿನ ಕೃಷಿಕರಿಗೆ ಏನಾಗಿದೆ ಅಂತ, ನಾವು ಹಳದಿ ರೋಗ ಎಲೆ ಪೀಡಿತ YLD ಏನಿದೆ, ಯೆಲ್ಲೋ ಲೀಫ್ ಡಿಸೀಸ್ ಅಂತೇಳಿ, ಇದು ಬಂದು ನಮ್ಮ ಅಡಿಕೆ ಗಿಡ ಸುಮಾರು 74ನೇ ಇಸ್ವಿಯಿಂದ ಈ ರೋಗ ಇಲ್ಲಿ ಶುರುವಾಗಿದೆ ಈ ಗ್ರಾಮದಲ್ಲಿ ನಮಗೆ. ಅಲ್ಲಿಂದ ನಿರಂತರವಾಗಿ ಅಡಿಕೆ ಮರಗಳು ಸಾಯ್ತಾ ಇದೆ. ನಮ್ಮ ತೋಟಗಳನ್ನು ಬೇಕಾದ್ರೆ ವೀಕ್ಷಣೆ ಮಾಡ್ಬೋದು ನೀವು. ಅದಕ್ಕಾಗಿ ನಾವು ಏನು ಮಾಡ್ತೇವೆ ಅಂದರೆ ಪ್ಲಾಟ್ಗಳನ್ನು ಚೇಂಜ್ ಮಾಡ್ತಾ ಇರ್ತೇವೆ. ಇಲ್ಲಿ ಮುಂದೆ ನಮ್ಮ ಇದು ಗದ್ದೆ ಇತ್ತು, ಇಲ್ಲಿ ನಾವು ಭತ್ತ ಬೆಳೀತಾ ಇದ್ದೆವು. ಈಗ ಏನು ಮಾಡಿದ್ರೆ ಅದರ ನಂತರ ನಾವು ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟೆವು. ಆದರೆ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಇಲ್ಲೆಲ್ಲ ನಾಶ ಆಯಿತು. ನಾನು ಹೇಳಿದರೆ ನಿಮಗೆ ಇದು ಈಗ 12 ವರ್ಷದ ರಬ್ಬರ್ ಗಿಡಗಳು. ಆ ರಬ್ಬರ್ ಗಿಡಗಳು ಕೂಡ ಇಲ್ಲಿ 1000 ಚಿಲ್ಲರೆ ರಬ್ಬರ್ ಗಿಡ ಹಾಕಿದ್ದೆ. ಅವುಗಳನ್ನು ಕೂಡ ಆನೆಗಳು ದಾಳಿ ಮಾಡಿ ಎಲ್ಲ
ಕಾಟಿಗಳು ಮತ್ತು ಆನೆಗಳು ಮುರಿದು ಹಾಕಿ ಎಲ್ಲ ನಾಶ ಆಗಿ ಹೋಯಿತು. ಈಗ ಪುನಃ ಅದಕ್ಕಾಗಿ ನಾವು ಇಲ್ಲಿ ಒಂದು ಸಣ್ಣ ಪ್ಲಾಟನ್ನು 179 ಗಿಡಗಳನ್ನು ನಾವು ಅಡಿಕೆ ಗಿಡ ಹಾಕಿದ್ದೆ, ಪ್ಲಸ್ ಇಲ್ಲೊಂದಷ್ಟು ತೆಂಗಿನ ಗಿಡಗಳು ಹಾಕಿದ್ದೆ. ನಾನು ಮೊನ್ನೆ ಕಿದುವಿಂದ ತಂದು ಸುಮಾರು ಕಳೆದ ವರ್ಷ ತಂದು ಒಂದು 310 ರೂಪಾಯಿಗಳಷ್ಟು ಗಿಡಕ್ಕೆ ನಾನು ಪಾವತಿಸಿ ನಾನು ತಂದಂಥ ಗಿಡಗಳು, ಅವುಗಳನ್ನು ಕೂಡ ಮೊನ್ನೆ ಇತ್ತೀಚೆಗೆ ನಾಶ ಮಾಡಿದ್ದು. ನಾವು ಇನ್ನು ಸಾಕಲ್ಲ ಮುಂದೆ ಈಗ ರಬ್ಬರ್ ಹಾಲ್ ತರ ಬರ್ತಾ ಇದೆ. ಹೌದು, ಇದನ್ನ ನೀವು ಟ್ರೇಗೆ ಹಾಕ್ತೇವೆ. ಅದನ್ನ ತಗೊಂಡು ಏನ್ ಮಾಡ್ತಾರೆ ಅವರು ನೆಕ್ಸ್ಟ್? ನಾನು ನಾವು ಹೇಳಿದೆ, ನಮಗೆ ರೋಲ್ ಮಾಡಿ ಪ್ರೊಸೆಸ್ ಮಾಡಿ ನಾವು ಅದನ್ನು ಒಣಗಿಸಿ ನಾವು ಇಲ್ಲಿಂದ ಮಾರ್ಕೆಟಿಗೆ ಸೇಲ್ ಮಾಡ್ತೇವೆ. ಅವ್ರು ತಗೊಂಡದನ್ನು ಬೇರೆ ಬೇರೆ ವಿಚಾರಗಳಿಗೆ, ಅಂದರೆ ಟೈರ್ ಮಾಡುವುದಿರೋ ಅಥವಾ ಬೇರೆ ಬೇರೆ ಉತ್ಪನ್ನಗಳಿಗೆ ಅವರು ಉಪಯೋಗ ಮಾಡ್ತಾರೆ ಅದನ್ನು. ಇಲ್ಲ ನಾವು ಬರ್ಬೋದು, ಲಾಟ್ ತುಂಬ ಇದ್ರೆ ಬರ್ಬೋದು ಇಲ್ಲಿ. ಅದರ್ವೈಸ್ ನಾವಿಲ್ಲಿ ಲೋಕಲ್ ಬಯರ್ಸ್ಗೆ ನಮ್ಮಲ್ಲಿ ಸೊಸೈಟಿಗಳಿದೆ, ರಬ್ಬರ್ ಬೋರ್ಡ್ಗಳಿದೆ ನಮಗೆ. ಬೆಳ್ತಂಗಡಿಯಲ್ಲೆಲ್ಲ ದೊಡ್ಡ ದೊಡ್ಡ ಉಜಿರೆಯಲ್ಲೆಲ್ಲ ದೊಡ್ಡ ದೊಡ್ಡ ಬೋರ್ಡ್ ಇದೆ, ರಬ್ಬರ್ ಬೋರ್ಡ್ಗಳಿದೆ ಅವ್ರದ್ದು. ಇನ್ನು ಬೋರ್ಡ್ಗಳು ಬೇರೆ, ಇದು ನಮ್ಮ ಸೊಸೈಟಿಗಳು, ರಬ್ಬರ್ ಸೊಸೈಟಿಗಳು ತುಂಬ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅವರು ಖರೀದಿ ಮಾಡುವಂಥದ್ದು. ಅಥವಾ ಇದಕ್ಕೀಗ ಆಟೋಮೇಷನ್ ಎಲ್ಲ ಬಂದಿದೆ, ಅವರಿಗೆ ಕೂಡ ಒಮ್ಮೆ ರಬ್ಬರ್ ಹಾಲನ್ನು ಕೊಟ್ಟರೆ ಆಯ್ತಕ್ಕೆ ಬಾಕಿ ಎಲ್ಲದು ಶೀಟು ಮಾಡಿ ಕೊಡುವಷ್ಟರವರೆಗೆ ಒಂದು ಮೆಷಿನ್ಗಳೆಲ್ಲ ಬಂದಿದೆ. ಅದರಲ್ಲಿ ಅವರು ಮಾಡಿ, ಅಂದರೆ ಅದೇ ಒಟ್ಟಾರೆ ಇದರಲ್ಲಿ ಗ್ರೇಡಿಂಗ್ ಬರಬೇಕು ನಮಗೆ ಆ್ಯಕ್ಚುಲಿ. ಅಂದರೆ ಇದರಲ್ಲಿ 3-4 ಕ್ವಾಲಿಟಿ ಮಾಡ್ತಾರೆ. ಇದು ಈಗ ರಬ್ಬರ್ ಇದನ್ನು ನಾವು ಇದು ಯಾವ ಗ್ರೇಡಿಂಗ್ ಪ್ರತಿದು? ಇದು ಇಲ್ಲ, ಇದೀಗ ಹಾಲು ಇದು ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ನಾಳೆ ದಿನಕ್ಕೆ, ಅಂದರೆ ಇದೀಗ ಹಾಲು ನಾವು ಇವತ್ತು ಕೊಯ್ದ ಮರ, ಇದು ನಾಳೆಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಇದು ಪಟ್ಟಿ ಅಂತ ಹೇಳ್ತೇವೆ ನಾವು, ಪಟ್ಟೆ ಅಂತ ಹೇಳ್ತೇವೆ. ಈ ಪಟ್ಟೆಯಲ್ಲಿ ಈ ಹಾಲು ಒಣಗಿ ಹೋಗ್ತದೆ. ಅಂದರೆ ಈ ಹಾಲು ಅರಿಯುವುದು ನಿಂತ ಕೂಡಲೇ ಇದು ಒಣಗಿ ಹೋಗ್ತದೆ. ಒಣಗಿ ಹೋದ್ರೆ ಇದನ್ನು ಒಂದು ಸ್ಕ್ರಾಪ್ ಅಂತ ಹೇಳ್ತೇವೆ ನಾವು ಇದನ್ನು, ಅಂದರೆ ವೇಸ್ಟ್ ಅದು. ಬಟ್ ಅದು ರಬ್ಬರೇ, ಆ ಕಾರಣದ ಅದನ್ನು ಸ್ಕ್ರಾಪ್ ಅಂತ ಹೇಳ್ತೇವೆ. ಅದನ್ನು ತೆಗಿತೇವೆ. ಇಲ್ಲ ಇಲ್ಲೇ ಮಾಡ್ತಾ ಹೋಗ್ತೇವೆ ಕೆಳಗವರೆಗೆ. ಇದು ಕೆಳಗೆ ಬಾಟಮ್ ವರೆಗೆ ಇಲ್ಲಿವರೆಗೆ ಹೋಗ್ತದೆ. ಅದೇ ಹೇಳಿದೆ ನಾನು, ಇದು ಹೋಗಿ ಇದು ಮರದ ಅರ್ಧ ಭಾಗಕ್ಕೆ ಮಾತ್ರ ನಾವು ಟ್ಯಾಪಿಂಗ್ ಮಾಡ್ತಾ ಇರೋದು. ನೆಕ್ಸ್ಟ್ ಇಲ್ಲಿ ಕೆಳಗವರೆಗೆ ಹೋದ ನಂತರ ನೋಡಿ, ಇದು 4 ಫೀಟ್ ಚಿಲ್ಲರೆ ನಾವು ಇಲ್ಲಿಂದ ಟ್ಯಾಪಿಂಗ್ ಶುರು ಮಾಡಿದೆವು. ಇನ್ನು ಕೆಳಗವರೆಗೆ ಹೋಗ್ತದೆ. ನೆಕ್ಸ್ಟ್ ಇದರ ಸೀಸನ್ಲಿ ಇದನ್ನು ಈಚೆ ಆಲ್ಟರ್ನೇಟ್ ಸೈಡಿಗೆ, ಅಂದರೆ ಇನ್ನೊಂದು ಭಾಗಕ್ಕೆ ಟ್ಯಾಪಿಂಗ್ ಶುರು ಮಾಡ್ತೇವೆ. ಅಲ್ಲಿ ಇದು ಅದೇ ನಾ ಹೇಳಿದಾಗೆ ಸ್ಕ್ರಾಪ್ ತೆಗೆದಾಯ್ತು. ಇನ್ನು ಈ ಹಾಲನ್ನು ಶೇಖರಣೆ ಮಾಡಿದೆವು. ಉಳಿದ ಹಾಲು ಒಂದಂತೂ ಇನ್ನು ಸ್ವಲ್ಪ ಅರಿತಾ ಇರ್ಬೋದು ಅಥವಾ ಏನೇ ಇರ್ಬೋದು, ಅದು ಅಲ್ಲಿ ಉಳಿದು ಗಟ್ಟಿ ಆಗ್ತದೆ. ಅದನ್ನು ನಾಳೆ ಶೇಖರಣೆ ಮಾಡ್ತೇವೆ ನಾವು ಒಟ್ಟಿಗೆ. ಆ ಸ್ಕ್ರಾಪಿನೊಟ್ಟಿಗೆ ಇದನ್ನು ತೆಗಿತೇವೆ, ಮತ್ತೆ ಟ್ಯಾಪಿಂಗ್ ಮಾಡೋದು ನಾಳೆಲ್ಲ ನಾಡಿದ್ದು. ಅಂದರೆ ಆಲ್ಟರ್ನೇಟ್ ಡೇಸಲ್ಲಿ ಮಾಡ್ತೇವೆ. ಅಥವಾ ಕೆಲವು ಕಡೆ ನಾವು 3 ದಿವಸಗಳಲ್ಲಿ ಮಾಡ್ತಾ ಇದ್ದೇವೆ. ಕೆಲವರು ಇನ್ನೂ ಮುಂದುವರೆದು ವಾರಕ್ಕೊಮ್ಮೆ ಮಾಡುವಂಥ ವಿಚಾರ ಕೂಡ ಇದೆ. ಅವರು ಹಾಗೆ ಮಾಡಿಕೊಳ್ತಾರೆ. ಅದರಿಂದ ಯಾಕೆಂದರೆ ಖರ್ಚು ಕಡಿಮೆ ಆಗ್ತದೆ ಉತ್ಪತ್ತಿಯಲ್ಲಿ, ಮತ್ತು ಟೋಟಲ್ ಎವರೇಜಲ್ಲಿ ಅದು ಸಮಾನಾಂತರವಾಗಿ ಆಗ್ತದೆ ಅಂತ ಹೇಳುವಂಥ ಮನೋಭಾವನೆ ಉಂಟು ಅವರಿಗೆ, ಮಾಡಿದವರಿಗೆ. ನಾವು ಬಟ್ ಆಲ್ಟರ್ನೇಟ್ ಡೇಸಲ್ಲಿ ಮಾಡ್ತಾ ಇದ್ದೇವೆ ಈಗ 1 by 1 ಡೇ. ಒಂದು ಬೌಲ್ ತುಂಬಬೇಕಂದ್ರೆ ಎಷ್ಟು ದಿನ ಬೇಕದು? ಇಲ್ಲ ಸರ್, ಇದು ಇವತ್ತೇ ತೆಗಿತೇವೆ. ಈ ಹಾಲನ್ನು ಇವತ್ತು ತೆಗಿತೇವೆ. ಅಲ್ಲ ನಾಳೆಗೆ ಅದು ಗಟ್ಟಿ ಆಗ್ಬಿಡುತ್ತೆ. ನಾಳೆಗೆಲ್ಲ ಇದು ಗಂಟೆಗಳಲ್ಲಿ ಗಟ್ಟಿ ಆಗ್ತದೆ. ಈಗ ವಿತಿನ್ 1 hour ನಾವು ಅದನ್ನು ಕಲೆಕ್ಟ್ ಮಾಡ್ತಾರೆ ಅವರು ಪುನಃ. ಅಲ್ಲ, ಅವರು ಒಬ್ಬರೇ. ಈಗ ನಮಗೆ ಈಗ ಸುಮಾರಾಗಿ ಒಂದು ಒಳ್ಳೆ ಸ್ಕಿಲ್ಡ್ ಪರ್ಸನ್ 350 ಅದನ್ನ 350ರಿಂದ 400 ಮರದವರೆಗೆ ಒಂದು ದಿವಸದಲ್ಲಿ ಮಾಡ್ತಾರೆ. ಇದು ಆ್ಯಕ್ಚುಲಿ ನಮಗೆ ಈಗ ಲೇಟ್ ಮಾಡಿದ್ದಾರೆ, ನಮಗೆ ಹಾಗೆ ಬೀಳ್ತಾ ಉಂಟು. ಸಾಮಾನ್ಯವಾಗಿ ತುಂಬ ಬೇಸಿಗೆಗಾಲಲ್ಲಿ ಏನು ಮಾಡ್ತಾರೆ ಅಂತಂದರೆ, ಬೆಳಿಗ್ಗೆ ಸುಮಾರು 3 ಗಂಟೆ 4 ಗಂಟೆಯಿಂದ ಟ್ಯಾಪಿಂಗ್ ಶುರು ಮಾಡ್ತಾರೆ. 5-6 ಗಂಟೆಗೆ ಟ್ಯಾಪಿಂಗ್ ನಿಲ್ತದೆ. 7 ಗಂಟೆಯಿಂದ ಹಾಲು ತೆಗಿಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಅಲ್ಲದೆ ಇದು ಗಟ್ಟಿಯಾಗಿ ಹೋಗ್ತದೆ. ಗಟ್ಟಿಯಾದ ಮೇಲೆ ಇದು ಸ್ಕ್ರಾಪಿಗೆ ಹೋಯ್ತು. ಇದರಲ್ಲಿ ಉಳಿದಂತಹ ಗಟ್ಟಿಯಾದ ಹಾಲು ಕೂಡ ಇದು ಸ್ಕ್ರಾಪಿಗೆ ಹೋಗಿಬಿಡ್ತದೆ. ಇದೀಗ ನೋಡಿ ತೆಳ್ಳಗಿದೆ ಹಾಲು. ಈ ಹಾಲನ್ನು ಕಲೆಕ್ಟ್ ಮಾಡಿ ನಾವು ತಗೊಂಡು ಹೋಗುವಂಥದ್ದು. ಇಲ್ಲಿಂದ ತಗೊಂಡೋಗಿ ಅಲ್ಲಿ ನಮಗೆ ಅದೇ ನಾನು ಹೇಳಿದಾಗೆ ನಿಮಗೆ ಅದಕ್ಕೆ ನೀರು ಮತ್ತು ಅದನ್ನು ಫಿಲ್ಟರ್ ಮಾಡ್ತೇವೆ. ಫಿಲ್ಟರ್ ಅಂದರೆ ಕಸ ಕಡ್ಡಿಗಳಿದ್ದರೆ ತೆಗಿತೇವೆ. ತೆಗೆದು ನೆಕ್ಸ್ಟ್ ಅದಕ್ಕೆ ನಾವು 2 ಲೀಟ್ರ್ ಹಾಲಿಗೆ 2 ಲೀಟ್ರ್ ನೀರು ಹಾಕಿ ಪ್ಲಸ್ 50% ಡೈಲ್ಯೂಟ್ ಮಾಡಿದಂಥ ಆ್ಯಸಿಡ್ಗಳನ್ನು ಮಿಕ್ಸ್ ಮಾಡಿ ನಾವು ಇಡ್ತೇವೆ. ಅದು ನಾಳೆಗೆ ಶೀಟು ಒಣಗಿ ನಮಗೆ ಸಿಗ್ತದೆ. ಅಲ್ಲಿಂದ ಮತ್ತೆ ನಾವು ಮುಂದೆ ಪ್ರೊಸೆಸ್ ಮಾಡುವಂಥದ್ದು. ಅದೇ 25 ವರ್ಷ, ಸಾಮಾನ್ಯವಾಗಿ 25 ವರ್ಷ ಚೆಂದ ಟ್ಯಾಪ್ ಮಾಡಿದ ಮಾತ್ರ. ಅಂದರೆ ನೋಡಿ ಇದು ಹೀಗಾಗ್ತಾ ಇದೆ. ನಾ ಹೇಳಿದೆ ಆಲ್ಟರ್ನೇಟಿವ್ಸ್, ಇದು ಕೆಳಗೆ ಎತ್ತಿ ನಂತರ ಈ ಬದಿ ಶುರು ಮಾಡ್ತೇವೆ. ಈ ಬದಿ ಶುರು ಮಾಡಿ ಇದು ಇಲ್ಲಿ ಮುಗಿಯುವಾಗ ಇದು ಫಿಲ್ ಆಗಿರ್ತದೆ. ಈ ಸಿಪ್ಪೆ ವಾಪಸ್ ಫಿಲ್ ಆಗಿರ್ತದೆ, ಇದಾಗಿರ್ತದೆ. ಸುಮಾರು 10 ವರ್ಷವರೆಗೆ 10-12 ವರ್ಷವರೆಗೆ ಮಾಡ್ತಾರೆ ಒಂದು ಸೈಡಲ್ಲಿ. ಅದು ಆಲ್ಟರ್ನೇಟಿವ್ ಪುನಃ ಇಲ್ಲಿ ಬರ್ತದೆ. ಹಾಗೇನು ಮಾಡ್ತೇವೆ ಅಂತ ಹೇಳಿದರೆ, ಸುಮಾರಾಗಿ 6ರಿಂದ 7 ವರ್ಷ ಒಂದು ಸೈಡ್ ಬರ್ತದೆ, ಮತ್ತೆ ಪುನಃ ಇಲ್ಲಿ ಇದು ಕಾಡು ಪ್ರಾಣಿ ದಾಳಿ ಮಾಡಿದ್ದು ಇಲ್ಲಿ. ಹಾಗಾಗಿ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ. ನಿಮಗೆ ಆಚೆ ಮರ ಬೇಕಾದ್ರೆ ಚೆಂದ ಉಂಟು, ನೋಡ್ಬೋದು. ಅದೇನು ಅಲ್ಲಿ ಮಾಡ್ತೇವೆ, ಪುನಃ ಆಚೆ ಸೈಡಲ್ಲಿ ಪುನಃ ಅಲ್ಲಿ ಶುರು ಮಾಡ್ತಾರೆ. ಅದೇ ಹಾಗೆ ಆಲ್ಟರ್ನೇಟ್ ಮಾಡಿ 2 ರಬ್ಬರ್ ಮಾಡ್ತಾರೆ. ಅದರ ನಂತರ ಇವು ಅಪ್ಪರ್ ಟ್ಯಾಪ್ ಅಂತ ಮಾಡ್ತೇವೆ ನಾವು ಇಲ್ಲಿ. ಅಪ್ಪರ್ ಟ್ಯಾಪಿಂಗ್ ಅಂತ ಹೇಳಿದ್ರೆ ಉದ್ದ ಕತ್ತಿಯ ಸ್ವಲ್ಪ ಉದ್ದ ಇರ್ತದೆ, ಅವನಿಗೆ ಎತ್ತಬೇಕು ಇಲ್ಲಿ. ಹಾಗೆ ಇಲ್ಲಿ ಅಪ್ಪರ್ ಟ್ಯಾಪಿಂಗ್ ಅಂತ ಮಾಡ್ತಾರೆ. ಅದು ಹಳೆ ಮರಗಳ ಸುಮಾರು 25 ವರ್ಷ ಕಳೆದ ನಂತರ ಅಪ್ಪರ್ ಟ್ಯಾಪಿಂಗ್ ಮಾಡ್ತಾರೆ.
ಮತ್ತು ಏನು ಮಾಡ್ತಾರೆ ಕೆಲವರೊಂದು ಲಾಸ್ಟಿಗೆ ಫೈನಲೈಸ್ ಮಾಡಿ ಅಂದರೆ ಏನಂದರೆ ಇನ್ನು ಬರ್ಡೆಮ್ಮೆಗೆ ಸಿಕ್ಕಿದಷ್ಟು ಅಂತೇಳಿ ಎಲ್ಲ ಎರಡು ಬದಿಗಳಿಂದ ಕೂಡ ಕೊಯ್ದು ಹಾಲು ಬರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ. ಮತ್ತೆ ಕಟಾವು ಮಾಡುವಂಥದ್ದು. ಅದು ಕಟಾವು ಮಾಡೋದು ಕೂಡ ಹಾಗೆ ಅದೇ ದಿವಸ ಮಾಡಿ ಆಗಲೇ ಕಟಾವು ಮಾಡಿ ಲೋಡ್ ಆಗಿ ಹೋಗಬೇಕದು. ಯಾಕೆಂತೇಳಿ ಅಲ್ಲದು ನಮಗೆ ವೆಯ್ಟ್ ಸಿಕ್ಕುವುದಿಲ್ಲ, ಅದು ಹಾಲಾರ್ದು ಅದನ್ನು ಒಣಗಿ ಹೋದರೆ ಅದು ವೆಯ್ಟ್ ಸಿಕ್ಕೋಲ್ಲ ಅಂತೇಳಿ ಅದೇ ದಿವಸ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಕೊಯ್ಸಿಕೊಳ್ತೇವೆ ನಾವು. ನಿಮ್ಗೆ ಇದು ಆದಾಯ ಇದೆ ಈಗ?